ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಮಡಿಕೇರಿಯಲ್ಲಿದ್ದೀವಿ. ಇವತ್ತು 2ನೇ ದಿವಸದ ಟ್ರಿಪ್ಪು. ಇವತ್ತು ನಾವು ಗೋಲ್ಡನ್ ಟೆಂಪಲ್ ನೋಡೋಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಬೈಕು ರೆಂಟಿಗೆ ಸಿಗುತ್ತೆ, ಅದಕ್ಕೋಸ್ಕರ ರೆಂಟಿಗೆ ಬೈಕ್ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲ ಅಂತಂದರೆ ಕಾರಲ್ಲಿ ಹೋಗಬೇಕು, ಆಟೋದಲ್ಲಿ ಹೋಗಬೇಕು, ಬಸ್ಸಲ್ಲಿ ಹೋಗಬೇಕು. ಓನ್ ಬೈಕ್ ಇದ್ದರೆ ಚೆನ್ನಾಗಿರುತ್ತೆ, ಎಲ್ಲ ಸುತ್ತಮುತ್ತ ಏನಿದೆಯೋ ಅದೆಲ್ಲ ಕವರ್ ಮಾಡ್ಬೋದು ನೋಡೋಕ್ಕೆ. ಅದಕ್ಕೋಸ್ಕರ ಇವಾಗ ವೆಹಿಕಲ್ಲು ರೆಂಟಿಗೆ ತೊಗೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ. ವೆದರ್ ಅಂತೂ ತುಂಬ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಅವರು ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಹಾಯ್ ಮಾಡು, ಹಾಯ್ ಮಾಡಿ. ಬನ್ನಿ ಹೋಗೋಣ. ಅವಳಿಗೆ ಸಿರಪ್ ಹಾಕ್ತಾರಂತೆ, ಅವಳಿಗೆ ಸ್ವಲ್ಪ ಕೆಮ್ಮಿದೆ. ಅಚ್ಚುದು ಸ್ಕೂಲು ಸ್ಯಾಟರ್ಡೆ ಸಂಡೇ ರಜೆ ಇತ್ತು, ಹಾಗಾಗಿ ಬಂದಿದ್ದೀವಿ. ಸ್ಯಾಟರ್ಡೆ ಸಂಡೇ ಟ್ರಿಪ್ ಮುಗಿಸ್ಕೊಂಡು ಮಂಡೇ ಮತ್ತೆ ಸ್ಕೂಲ್ಗೆ ಹೋಗಬೇಕು. ಬೆಳಿಗ್ಗೆ 6 ಗಂಟೆಗೆ ಎದ್ದು ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀವಿ. ಇವಾಗ ನೋಡಿದ್ರೆ 7 ಗಂಟೆ ಆಗ್ತಾಯಿದೆ. 6 ಗಂಟೆಗೆ ಎದ್ದು ಗಡಿಬಿಡಿಯಲ್ಲಿ ರೆಡಿ ಆದ್ವಿ. ಯಾಕಂದರೆ ನನ್ನ ಮಗಳು ಬೇಗ ಎದ್ದೇಳ್ತಾನೆ ಇರಲಿಲ್ಲ. ನಿನ್ನೆ ರಾಜ ಸೀಟ್ ನೋಡ್ಕೊಂಡು ಬಂದ್ವಿ. ಅಲ್ಲಿ ಗೇಮ್ಗಳಿದ್ವು, ಎಲ್ಲ ಆಟನೂ ಆಡಿದ್ವಿ. ಅದಾದಮೇಲೆ ಸೂರ್ಯಾಸ್ತ ಆಗೋದನ್ನು ನೋಡಿದ್ವಿ. ಮತ್ತು ನೈಟು ವಾಟರ್ ಲೈಟಿಂಗ್ಸ್ ಮ್ಯೂಸಿಕ್ ಇತ್ತು, ಅದನ್ನು ನೋಡಿಕೊಂಡು ರೂಮಿಗೆ ಬಂದ್ವಿ. ಇವಾಗ ಬೆಳಿಗ್ಗೆ 6 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ 7 ಗಂಟೆ ಆಗ್ತಾಯಿದೆ. ಇವಾಗ ನಾವು ಗೋಲ್ಡನ್ ಟೆಂಪಲು ಹಾಗೆಯೇ ಇನ್ನೊಂದೆರಡು ಯಾವ್ದ್ಯಾವ್ದು ನೋಡೋಕ್ಕಾಗುತ್ತೋ ಅದನ್ನು ನೋಡೋಣ ಅಂತ ಹೋಗ್ತಾ ಇದ್ವಿ. ಆದರೆ ಬೈಕಲ್ಲಿ ಹೋಗೋಣ, ಬೈಕ್ ರೆಂಟಿಗೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಚಳಿ ಅಂತೂ ತುಂಬ ಇದೆ. 7 ಗಂಟೆ ಆಗಿದೆ, ಆದ್ರೂ ಚಳಿ ತುಂಬ ಇದೆ. ಯಾಕಂದರೆ ಇಲ್ಲಿನ ವಾತಾವರಣ ಸ್ವಲ್ಪ ಚಳಿ ಚಳಿ ಅಂತಲೇ ಇರುತ್ತೆ. ಇನ್ನೂ ಯಾವ ಅಂಗಡಿನೂ ಓಪನ್ ಆಗಿಲ್ಲ. 9:30ಗೆ ಅಂಗಡಿ ಓಪನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತಂತೆ. ನಾವು ನಿನ್ನೆ ನೈಟೇ ರೆಂಟಿಗೆ ಕೊಡೋ ಬೈಕ್ ಅಂಗಡಿನ ಮಾತಾಡ್ಕೊಂಡು ಬಂದಿದ್ವಿ. ಬೆಳಗ್ಗೆ ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಾ, ನಮಗೆ ಬೈಕ್ ಯಾವಾಗ ಕೊಡ್ತೀರಾ, ಅದಕ್ಕೆ ಅಮೌಂಟ್ ಎಷ್ಟಾಗುತ್ತೆ ಅಂತ ಕೇಳ್ಕೊಂಡು ಬಂದಿದ್ವಿ. ಅವರು ಬೆಳಗ್ಗೆ 6:30ಇಂದನೇ ನಾವು ಅಂಗಡಿನ ಓಪನ್ ಮಾಡಿರ್ತೀವಿ ಬನ್ನಿ ಅಂತ ಹೇಳಿದರು. ಹಾಗಾಗಿ ನಾವು ರೆಡಿಯಾಗಿ ಇವಾಗ ಬೈಕ್ ಅಂಗಡಿ ಕಡೆ ಹೋಗ್ತಾ ಇದ್ದೀವಿ. ನಾವು ಬುಲೆಟ್ ಬೈಕ್ ಸಿಗುತ್ತೇನೋ ಅಂತ ಅಂದ್ಕೊಂಡಿದ್ವಿ. ಆದರೆ ಅವ್ರ ಹತ್ರ ಜಾಸ್ತಿ ಇಲ್ವಂತೆ, 1-2 ಅಷ್ಟೇ ಇದೆ. ಹಾಗಾಗಿ ಅದು ಇರಲಿಲ್ಲ. ಅದಕ್ಕೋಸ್ಕರ ಸ್ಕೂಟಿಯಲ್ಲೇ ಚೆನ್ನಾಗಿರೋ ಸ್ಕೂಟಿನ ತೊಗೊಂಡಿದ್ದೀವಿ. ಬೆಳಗ್ಗೆ 7 ಗಂಟೆಗೆ ತೊಗೊಂಡ್ರೆ ಸಂಜೆ 7 ಗಂಟೆವರೆಗೂ ತೊಗೊಂಡು ಹೋಗ್ಬೋದಂತೆ ಬೈಕು. ಅದ್ರ ಒಳಗಡೆ ತಂದು ಬೈಕನ್ನು ಅವ್ರಿಗೆ ಕೊಡಬೇಕು. ಇಲ್ಲ 1 ಅವರ್ ಜಾಸ್ತಿ ಆದ್ರೂ 1 ದಿನಕ್ಕೆ ಮತ್ತೆ ಎಷ್ಟು ಅಮೌಂಟ್ ಆಗುತ್ತೋ ಅಷ್ಟು ಕೊಡಬೇಕು ಅಂತ ಹೇಳ್ತಾಯಿದ್ರು. ನೋಡಿ, ನಾವು ಈ ಬೈಕ್ ತೊಗೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿರುತ್ತೆ ಸ್ನೇಹಿತರೆ ಬೈಕ್ ರೈಡಿಂಗು. ನಮಗೆ ಟೈಮ್ ಸಿಕ್ಕಾಗ ಫ್ಯಾಮ್ಲಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡಬೇಕು. ಈಗ ತುಂಬ ಚಳಿ ಚಳಿ ಅಂತ ಆಗ್ತಾಯಿತ್ತು. ಬೈಕಲ್ಲಿ ಹೋಗ್ತಾ ಇದ್ರಂತೂ ತುಂಬ ಖುಷಿ ಆಗ್ತಾಯಿತ್ತು, ತುಂಬ ಎಂಜಾಯ್ ಮಾಡ್ತಾಯಿದ್ವಿ. ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿಬಿಡ್ಬೇಕು. ಅದು ಬಿಟ್ಟು ನಾವು ಮುಂದೆ ಇವಾಗೆಲ್ಲ ದುಡ್ಡು ಸಂಪಾದನೆ ಮಾಡಿ ಆಮೇಲೆ ನಾವು ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ಆವಾಗಿನ ಪರಿಸ್ಥಿತಿ ಹೇಗಿರುತ್ತೋ ಆವಾಗ ಏನು ಮಾಡಬೇಕಾಗುತ್ತೋ ಗೊತ್ತಿರಲ್ಲ. ಹಾಗಾಗಿ ದೇವರು ನಮಗೆ ಯಾವ ಸಮಯದಲ್ಲಿ ಏನು ಕೊಟ್ಟಿರ್ತಾರೋ ಅದನ್ನು ಬಳಸ್ಕೊಂಡು ನಾವು ಖುಷಿಯಾಗಿರೋಕ್ಕೆ ಪ್ರಯತ್ನ ಪಡಬೇಕು. ಹೌದು, ಮುಂದೇನು ಜೀವನಕ್ಕಾಗಿ ಎಷ್ಟಾದರೂ ಇಟ್ಕೊಂಡಿರಬೇಕು. ಆದರೆ ನಾವು ಸಂಪಾದನೆ ಮಾಡಿದ್ದೆಲ್ಲ ನಾವು ಮುಂದಿನ ಜೀವನಕ್ಕೆ ಬೇಕು ಅಂತ ಇಟ್ಕೊಳ್ಳೋದಲ್ಲ. ಹೋಗ್ತಾ ಇದೀವಿ. ನಾವು ನಮ್ಮ ಬೈಕ್ ರೈಡಿಂಗ್ ಮುಂದೆ ಒರೆಸೋಕ್ಕಿಂತ ಮುಂಚೆ ಬೈಕಿಗೆ ಪೆಟ್ರೋಲ್ ಹಾಕಿಸ್ಬೇಕಲ್ವ. ಪೆಟ್ರೋಲ್ ಹಾಕಿಸಿ ಇವಾಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ವೆದರು ಅಂತ.
ಬಾಯಿಂದ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಇದನ್ನೆಲ್ಲ ಕಣ್ತುಂಬ ನೋಡಬೇಕು, ಮನಸಾರೆ ಅನುಭವಿಸ್ಬೇಕು. ಆವಾಗಲೇ ಈ ಪ್ರಕೃತಿ ಹೇಗಿದೆ, ನಮ್ಗೆ ಹೇಗೆ ಅನಿಸುತ್ತೆ ಅಂತ ಗೊತ್ತಾಗುತ್ತೆ. ಅದು ಬಿಟ್ಟು ನಾವು ವಯಸ್ಸಾದಮೇಲೆ, ಮುದುಕರಾದಮೇಲೆ ಈ ಥರ ಓಡಾಡಬೇಕು, ಈ ಥರ ಎಂಜಾಯ್ ಮಾಡಬೇಕು ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಎರಡೂ ಜೇಬಲ್ಲಿ ಫುಲ್ಲಾಗಿ ಕಾಸಿರುತ್ತೆ, ಆದರೆ ಮನಸ್ಸಲ್ಲಿ, ದೇಹದಲ್ಲಿ ಶಕ್ತಿ ಇರಲ್ಲ ಓಡಾಡೋಕ್ಕೆ. ಜೇಬಲ್ಲಿ ಕಾಸಿಲ್ಲ ಅಂತಂದ್ರೂ ನಮ್ಮ ಸಂಪಾದನೆ ಎಷ್ಟಿದೆಯೋ ಅದರಲ್ಲಿ 3 ಪಾಲು ಮಾಡಿ, 1 ಪಾಲು ನಮ್ಮ ಜೀವನಕ್ಕೆ ಅಂತ ಇಟ್ಕೊಂಡು, 1 ಪಾಲು ನಮ್ಮದು ಇವಾಗಿನ ಜೀವನಕ್ಕೆ ಖರ್ಚು ಅಂತ ಇಟ್ಕೊಂಡು, ಇನ್ನೊಂದು ಪಾಲು ನಮ್ಮ ಇಷ್ಟಕ್ಕೆ ಏನು ಬೇಕೋ ಅಂತ ಅದನ್ನು ಖರ್ಚು ಮಾಡಬೇಕು. ಇವಾಗ ನಾವು ಲಾಂಗ್ ಜರ್ನಿ ಮಾಡಿಕೊಂಡು ಫಸ್ಟಿಗೆ ಬಂದಿದ್ದು ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ. ಅಂದರೆ ಇಲ್ಲಿ ಎಲಿಫೆಂಟ್ಗಳನ್ನು ಹೇಗೆ ಸಾಕ್ತಾರೆ, ಅವುಗಳನ್ನು ಹೇಗೆ ಟ್ರೈನಿಂಗ್ ಕೊಡ್ತಾರೆ, ಬೇರೆ ಹೊರಗಡೆ ಕಾಡಿಂದ ಆನೆಗಳು ಬಂದಾಗ ಅದಕ್ಕೆ ಹೇಗೆ ಓಡಿಸ್ಬೇಕು ಅಂತ ಹೇಗೆ ಟ್ರೈನಿಂಗ್ ಕೊಡ್ತಾರೆ, ಮತ್ತು ಅದಕ್ಕೆ ಸ್ನಾನ ಹೇಗೆ ಮಾಡಿಸ್ತಾರೆ, ದಿನಕ್ಕೆ ಊಟ ಯಾವ ಥರ ಕೊಡ್ತಾರೆ ಅಂತ ಹೇಳ್ಕೊಡ್ತಾರಂತೆ. ಇಲ್ಲಿ ಬಂದಿದ್ದೀವಿ ನೋಡಿ ನೀರು. ಈ ನೀರನ್ನು ದಾಟ್ಕೊಂಡು ಆ ದಡಕ್ಕೆ ಹೋದ್ಮೇಲೆ ಎಲಿಫೆಂಟ್ ಕ್ಯಾಂಪ್ ಇದೆ. ಅಲ್ಲಿ ಆನೆಗಳು ಎಷ್ಟಿದೆ, ಹೇಗಿದೆ, ಚಿಕ್ಕ ಆನೆ ಇದೆಯಾ, ದೊಡ್ಡ ಆನೆ ಇದೆಯಾ, ಹಾಗೆ ಮರಿ ಆನೆಗಳು ಎಷ್ಟಿದೆ ಅಂತ ನಾವು ಕಣ್ತುಂಬ ನೋಡ್ಕೋಬೋದು. ಇಲ್ಲೆಲ್ಲ ಆನೆಗಳು ಟ್ರೈನಿಂಗ್ ಕೊಟ್ಟಿರೋ ಆನೆಗಳಿರುತ್ತೆ. ಕೆಲವೊಂದು ಸಾರಿ ಊರಲ್ಲಿ ಕಾಡು ಆನೆಗಳು ಬರ್ತವೆ, ಅವು ಏನೇ ಮಾಡಿದ್ರೂ ಹೋಗಲ್ಲ, ಎಲ್ಲ ಅಂಗಡಿಗಳಾಗಲಿ ಮನೆಗಳಾಗಲಿ ಧ್ವಂಸ ಮಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಆ ಥರ ಕಾಡಿಂದ ಬಂದಿರೋ ಆನೆಗಳನ್ನು ಮತ್ತೆ ವಾಪಸ್ ಕಾಡಿಗೆ ಕಳಿಸ್ಬೇಕು ಅಂದರೆ ಈ ಥರ ಟ್ರೈನಿಂಗ್ ಕೊಟ್ಟಿರೋ ಆನೆಗಳನ್ನು ಕರ್ಕೊಂಡು ಬಂದು ಕಾಡಿಂದ ಬಂದಿರೋ ಆನೆಗಳನ್ನು ಓಡಿಸ್ತಾರಂತೆ.
ದುಬಾರಿ ಎಲಿಫೆಂಟ್ ಕ್ಯಾಂಪ್ ನೋಡಿಕೊಂಡು ಇವಾಗ ನಾವು ಹಾರಂಗಿ ಜಲಾಶಯಕ್ಕೆ ಬಂದಿದ್ದೀವಿ. ಮೈಸೂರಲ್ಲಿ KRS ಹೇಗಿದೆಯೋ ಹಾಗೆ ಕೊಡಗಲ್ಲಿ ಈ ಹಾರಂಗಿ ಜಲಾಶಯ. ನಾವು ಕೊಡಗಲ್ಲಿ ಮೊದಲಿಗೆ ಇವತ್ತು ದುಬಾರಿ ಎಲಿಫೆಂಟ್ ಕ್ಯಾಂಪ್ ನೋಡಿಕೊಂಡು ಅಲ್ಲಿಂದ ಹಾರಂಗಿ ಜಲಾಶಯಕ್ಕೆ ಹೋದ್ವಿ. ಅದನ್ನು ನೋಡಿಕೊಂಡು ಇವಾಗ ನಿಸರ್ಗಧಾಮಕ್ಕೆ ಬಂದಿದ್ದೀವಿ. ಇಲ್ಲಿ ಏನಿದೆ, ವಾತಾವರಣ ಹೇಗಿದೆ ಅಂತ ಇವಾಗ ನೋಡೋಣ ಬನ್ನಿ. ಸ್ನೇಹಿತರೆ, ಇವತ್ತಿನ ಟ್ರಿಪ್ಪಲ್ಲಿ ಕೊಡಗಲ್ಲಿ ನಾವು ಮೊದಲಿಗೆ ನೋಡಿದ್ದು ದುಬಾರಿ ಎಲಿಫೆಂಟ್ ಕ್ಯಾಂಪು, ಅದಾದಮೇಲೆ ಹಾರಂಗಿ ಜಲಾಶಯ, ಅದಾದಮೇಲೆ ನಿಸರ್ಗಧಾಮ, ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಕೊನೆಗೆ ಗೋಲ್ಡನ್ ಟೆಂಪಲ್ಗೆ ಬಂದಿದ್ದೀವಿ. ಈ ಗೋಲ್ಡನ್ ಟೆಂಪಲಲ್ಲಿ ಏನಿದೆ, ಇಲ್ಲಿ ಆಚರಣೆ ಹೇಗಿದೆ ಎಲ್ಲನೂ ತಿಳ್ಕೊಂಡು ಇವತ್ತಿನ ಟ್ರಿಪ್ನ ಮುಗಿಸ್ತೀವಿ. ಮತ್ತು ನೆಕ್ಸ್ಟ್ ಟ್ರಿಪ್ಪಲ್ಲಿ ಏನೇನು ನೋಡ್ತೀವಿ, ಯಾವ ಥರ ಹೋಗ್ತೀವಿ, ಬಸ್ಸಲ್ಲಿ ಹೋಗ್ತೀವಾ ಅಥವಾ ಬೈಕಲ್ಲಿ ಹೋಗ್ತೀವಿ ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನಾವು 2 ದಿನ ರಜೆ ಹಾಕಿ ಬಂದಿರೋದು, ಹಾಗಾಗಿ ತಲಕಾವೇರಿ ಮತ್ತು ಅಬ್ಬೆ ಫಾಲ್ಸ್ ಆ ಕಡೆ ಎಲ್ಲ ಹೋಗೋಕ್ಕಾಗಲ್ಲ. ಯಾಕಂದರೆ ಶನಿವಾರ ರವಿವಾರ 2 ದಿನ ನನ್ನ ಮಗಳಿಗೆ ರಜೆ ಇತ್ತು ಅಂತ ನಾವು ಟ್ರಿಪ್ಪಿಗೆ ಬಂದಿದ್ದೀವಿ ಅಷ್ಟೇ. ಮಡಿಕೇರಿಗೆ ಬರೋ ಹಾಗಿದ್ದರೆ ಒಂದು 4 ದಿನ ಆದರೂ ರಜೆ ಹಾಕಿ ಬಂದರೆ ತಲಕಾವೇರಿ ಮತ್ತು ಅಬ್ಬೆ ಫಾಲ್ಸು, ಇಲ್ಲೆಲ್ಲ ತುಂಬ ಫಾಲ್ಸ್ಗಳಿದ್ದಾವೆ. ಅದನ್ನೆಲ್ಲ ನೋಡಿಕೊಂಡು ಆರಾಮಾಗಿ ಇದ್ದು ನಾವು ಟ್ರಿಪ್ಪನ್ನು ಮುಗಿಸ್ಕೊಂಡು ಹೋಗ್ಬೋದು. ಆದರೆ ನಾವು ಬಂದಿರೋದು 2 ದಿವಸ, ಹಾಗಾಗಿ ನಮ್ಮಿಂದ ಎಷ್ಟು ನೋಡೋಕ್ಕಾಗುತ್ತೋ, ಎಷ್ಟು ಎಂಜಾಯಿಂದ ಖುಷಿಯಿಂದ ನೋಡೋಕ್ಕಾಗುತ್ತೋ ಅಷ್ಟನ್ನೆಲ್ಲ ಮುಗಿಸ್ಕೊಂಡು ನಾಳೆ ನಾವು ಊರಿಗೆ ಹೋಗ್ತೀವಿ ಸ್ನೇಹಿತರೆ. ಸ್ನೇಹಿತರೆ, ನಾವು ಕೊಡಗಿಗೆ 2 ದಿನ ರಜೆ ಹಾಕಿ ಬಂದಿದ್ವಿ. 2 ದಿನದಲ್ಲಿ ನಾವು ಯಾವ್ಯಾವ ಪ್ಲೇಸ್ಗಳನ್ನು ನೋಡ್ಬೋದೋ ಅಷ್ಟೆಲ್ಲ ನೋಡಿದ್ದೀವಿ. ನಿಮ್ಮ ಜೊತೆ ವಿಡಿಯೋಗಳನ್ನು ಶೇರ್ ಮಾಡಿದ್ದೀವಿ.
ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಬರ್ತೀವಿ. ಧನ್ಯವಾದಗಳು.